ನಾನು ಸ್ವಲ್ಪ ಹೇಳೋದನ್ನ ಕೇಳಿ. ಅಪ್ಪ ನೀನ್ ಹೇಳೋದು ಬೇಡ ಕೇಳೋದು ಬೇಡ, ನಿನ್ ಕೈ ಮುಗಿತಿಲ್ಲ ಕಾಲಿಗೆ ಬಿದ್ಬಿಡ್ತೀನಪ್ಪ, ಹೊಂಟೋಗು. ನೋಡಿ, ನಾನು ಇಲ್ಲಿಗೆ ಬಂದಿದ್ದೆ ಚೆಲ್ವಿನ ಕರ್ಕೊಂಡು ಹೋಗೋದಕ್ಕೆ. ನಾನ್ ಮಾತು ಕೊಟ್ಟು ಅವಳ ಜೊತೆನೆ ಇರ್ತೀನಿ ಅಂತ ಅವಳಿಗೆ ತಾಳಿ ಕಟ್ಟಿದೀನಿ. ಈಗ ಹೇಗ್ ಬಿಟ್ಟೋಗ್ಲಿ ಹೇಳಿ? ವಾ, ನಿಮಗೆ ಈಗ ನೆನಪಾಯ್ತೆ? ಯಾಕೆ ಈಡ್ ದಿವಸ ನಮ್ ಚೆಲ್ವಿ ನೆನಪಿರ್ಲಿಲ್ವೇ? ಅವಳಿಗೆ ಕೊಟ್ಟರೋ ಮಾತು ನೆನಪಿರ್ಲಿಲ್ವೇ? ಅವಳಿಗೆ ಕಟ್ಟಿ ತಾಳಿ ನೆನಪಿರ್ಲಿಲ್ವೇ? ಎಲ್ಲ ಈಗ ನೆನಪಾಯ್ತೆ? ನನ್ಗೆ ಅವಾಗ ಆಗಿದ್ ಯಾವ್ದು ನೆನಪಿಲ್ಲ. ನೋಡಿ ಸ್ವಾಮಿ, ನೀವು ಸೀಮಂತರು ಬಟ್ಟೆ ಬದಲಾಯಿಸಿದಂಗ್ ಮಾತು ಬದಲಾಯಿಸಿದ್ರೆ ಹೊಸ್ತೆ. ಆವತ್ ನಿಮ್ಮಪ್ಪಯ್ಯ ದೇವಸ್ಥಾನದಾಗ ನಿಮ್ಮನೆ ಮಗಳೇ ನಮ್ ಸೊಸೆ ಅಂತೇಳಿ ರಾತ್ರಿ ನಮ್ಮ ಮಟ್ಟಿ ತಗೋ ಬಂದು ದುಡ್ಡಿನ ಆಸೆ ತೋರಿಸಿ ನಮ್ಗೆ ಆಸ್ತಿ ಅಂತಸ್ತು ಅಂತೆಲ್ಲ ಹೇಳಿ ಊರ್ ಬಿಟ್ಟು ಹೋಗಿ ಮಾಡಿದ್ರು. ಅವತ್ ನಿಮ್ಮಪ್ಪ ಕೊಟ್ಟಿದ್ ಮಾತು ನಿಮ್ಗೆ ನೆನಪಾಗ್ಲಿಲ್ವೇ? ಸ್ವಾಮಿ, ನಮ್ ಬಡವ್ರ ಜೊತೆ ಯಾಕೆ ಆಟಾಡಿರಿ? ನಾನ್ ಹೇಳೋದನ್ ಸ್ವಲ್ಪ ಕೇಳಿ. ಇಷ್ಟು ವರ್ಷ ನನ್ಗೆ ಏನಾಗಿದೆ ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಯಾರೋ ಹೇಳಿದ ಕತೆ ಕೇಳ್ಕೊಂಡು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ. ನಾಳೆ ಇನ್ನೊಬ್ರು ಬರ್ತಾರೆ, ಇನ್ನೊಂದ್ ಕತೆ ಹೇಳ್ತಾರೆ. ಆಗ ಅದನ್ ಕೇಳ್ಕೊಂಡು ನನ್ ತಂಗಿನ ಬೀದಿ ಪಾಲ್ ಮಾಡ್ಬಿಟ್ರೆ ಅಷ್ಟೊತ್ತಿಗೆ ನಿಮ್ ಆಸೆ ಆಕಾಂಕ್ಷೆ ಎಲ್ಲ ಪೂರ್ತಿ ಆಗಿರ್ತವಲ್ಲ. ಆಗ ನಮ್ ಹುಡ್ಗಿ ಅವಶ್ಯಕತೆ ನಿಮ್ಗಿರಕ್ಕಿಲ್ಲ ಬಿಡಿ. ಹೆಣ್ಣು ಅಂದ್ರೆ ಪೂಜ ದೇವತೆ ಸ್ವಾಮಿ, ಯಾಕೊಳ್ ದೇಹನ ಅನುಭವಿಸ ಲೆಕ್ಕದಲ್ಲೇ ನೋಡ್ತೀರಾ? ನೋಡಿ, ನಾನ್ ಆ ದೃಷ್ಟಿಯಲ್ಲಿ ನೋಡಿಲ್ಲ. ನೋಡಿ, ಒಂದ್ ವಿಷಯ ಹೇಳ್ತೀನಿ, ಜಪ್ತಿ ಮಾಡಿ ಕಳಿ. ನಮ್ ಹುಡುಗಿ ಬಿಸದಾಗ ಆಟ ಆಡೋದ್ ನೋಡಿದ್ರು ಚಂದ ಕಿರಕಿಲ್ಲ. ಹೋರಿ ವೈದ್ಯರ ಎಲ್ಲ ಕೊಳ್ಪಟ್ಟಿ ಇಟ್ಕೊಂಡು ಆಚೆ ಹಾಕ್ಬೇಕಾ? ಹೋಗು ಅಂತ ಹೇಳ್ದೆ ತಾನೆ, ಒಟ್ಟೋಗು. ಇಲ್ಲ ನಿಮ್ಮಪ್ಪ ಮಾಡಿದ ಅನ್ಯಾಯಕ್ಕೆ ಪಂಚಾಯತಿ ಸೇರ್ಸ್ಬೇಕಾಯ್ತದೆ. ಹೋಯ್ತೀರಾ ಇಲ್ಲ? ಬಾವಾ, ಒಂದ್ ನಿಮಿಷ ಸುಮ್ಕೆ ಇರಿ. ನೋಡಿ, ನೀವಾಗ್ಲೇ ಏನಂದ್ರಿ, ಸಾಕ್ಷಿ ತೋರ್ಸಿ ಒಟ್ಟೋಯ್ತೀನಿ ಅಂತ ಹೇಳಿದ್ರಿ. ನನ್ ಸಾಕ್ಷಿ ತೋರ್ಸಾಯ್ತಲ್ಲ, ಈಗ ನಮ್ ಬಾವನು ಅಕ್ಕನು ಹೇಳ್ತವ್ರೆ ಸುಮ್ಕೆ ಒಟ್ಟೋಗಿ ನಮ್ ಮರ್ಯಾದೆ ಕಳಿಬೇಡಿ. ನೋಡಿ, ನಿಮ್ ತವ ಕೈ ಮುಗಿದ್ ಕೇಳ್ಕೊತೀನಿ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಇಲ್ಲಿಂದ ಹೊಂಟೋಗಿ ಸುಮ್ಕೆ ನಮ್ ಮರ್ಯಾದೆ ತೆಗಿಬೇಡಿ. ತರುಣ್ ಬಾ ಇಲ್ಲಿಂದ ಹೋಗೋಣ. ಸರ್, ಮುಟ್ಬೇಡ ನೀನು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನಗ್ ಮೋಸ ಮಾಡಕ್ ಬಂದಿರೋ ಮೋಸಗಾರ್ತಿ ನೀನು. ನೀನಂತವಳು ನೆರಳು ಕೂಡ ನನಗ್ ಸೋಕ್ಬಾರ್ದು. ಮೋಸಗಾರ್ತಿ ನೀನು, ಹೊರಟೋಗು. ಇದೆಲ್ಲ ಒಂದ್ ಕೆಟ್ಟ ಕನ್ಸು. ನನ್ ಜೀವನದಲ್ಲಿ ಏನು ನಡೆದಿಲ್ಲ. ನಾನ್ ಯಾರಿಗೂ ಮಾತು ಕೊಟ್ಟಿಲ್ಲ, ನಾನ್ ತಾಳಿನೂ ಕಟ್ಟಿಲ್ಲ. ನನ್ ಕಣ್ಮುಂದೆ ಇರ್ಬೇಡ, ಹೊರಟೋಗು. ನಾನ್ ಮುಂಚೆ ತರಾನೇ ಬದುಕ್ತೀನಿ, ನಾನ್ ಮುಂಚೆ ತರಾನೇ ಇರ್ತೀನಿ. ನನ್ ಜೀವನದಲ್ಲಿ ಯಾವ ಚೆಲ್ವಿನೂ ಇಲ್ಲ. ಇದೆಲ್ಲ ಒಂದ್ ಕೆಟ್ಟ ಕನ್ಸು ಅಷ್ಟೇ. ನಾನ್ ವಾಪಸ್ ಹೋಗ್ತೀನಿ. ಮುಟ್ಬೇಡ ನೀನು. ಎಲ್ಲ ನಿನ್ನಿಂದಾನೇ ಆಗಿದ್ದು. ಮೋಸ ಮಾಡಕ್ ಬಂದಿರೋ ಮೋಸಗಾರ್ತೀನಿ ನೀನು. ಅಂತವಳು ನೆರಳು ಕೂಡ ನನಗ್ ಸೋಕ್ಬಾರ್ದು. ಮೋಸಗಾರ್ತೀನಿ ನೀನು, ಹೊರಟೋಗು. ಇದೆಲ್ಲ ಒಂದ್ ಕೆಟ್ಟ ಕನ್ಸು. ನನ್ ಜೀವನದಲ್ಲಿ ಏನು ನಡೆದಿಲ್ಲ. ನಾನ್ ಯಾರಿಗೂ ಮಾತು ಕೊಟ್ಟಿಲ್ಲ, ನಾನ್ ತಾಳಿನೂ ಕಟ್ಟಿಲ್ಲ. ನನ್ ಕಣ್ಮುಂದೆ ಇರ್ಬೇಡ, ಹೊರಟೋಗು. ನಾನ್ ಮುಂಚೆ ತರಾನೇ ಬದುಕ್ತೀನಿ, ನಾನ್ ಮುಂಚೆ ತರಾನೇ ಇರ್ತೀನಿ. ನನ್ ಜೀವನದಲ್ಲಿ ಯಾವ ಚೆಲ್ವಿನೂ ಇಲ್ಲ. ಇದೆಲ್ಲ ಒಂದ್ ಕೆಟ್ಟ ಕನ್ಸಷ್ಟೇ. ಹೊರಟೋಗು. ನನಗ್ ಮೋಸ ಮಾಡಕ್ ಬಂದಿರೋ ಮೋಸಗಾರ್ತಿ ನೀನು.
ಚಿಕ್ಕ ವಯಸ್ಸಲ್ಲಾಗಿದ್ದನ್ನೇ ನೀನ್ ಹೀಗೆ ಯೋಚನೆ ಮಾಡ್ತಿದ್ರೆ ಹೇಗೆ ಹೇಳು? ಅದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ನೀನ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕಂತ ತಾಳಿ ಕಟ್ಟಿಸ್ಕೊಂಡಿದ್ ಚೆಲ್ವಿನೇ ನಿನ್ ಅವಶ್ಯಕತೆ ಇಲ್ಲ ಹೊರಟೋಗಿ ಅಂತ ಹೇಳಿದ್ಮೇಲೂ ನೀನ್ ಇನ್ನೂ ಅವಳ ಬಗ್ಗೆನೇ ಚಿಂತೆ ಮಾಡ್ತಿದ್ಯಲ್ಲ, ನನಗಂತೂ ಅರ್ಥ ಆಗ್ತಿಲ್ಲ ತರುಣ್. ಇಷ್ಟು ದಿನ ನಿನಗೆ ಹೇಗ ಆ ವಿಷಯ ಗೊತ್ತಿರ್ಲಿಲ್ವೋ ಹಾಗೆ ಇದ್ಬಿಡು. ಅವಾಗ ನೀನು ಸಹ ಚಿಂತೆ ಮಾಡಿ ಮನ್ಸಿಗೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡು, ಜೀವನದಲ್ಲಿ ಏನೇ ಕಷ್ಟ ಬಂದ್ರು ನಾನಿದಿನ್ ಜೊತೆಗೆ, ನಾನೇ ನಿನಗೆಲ್ಲ. ಚೆಲುವಿನ ನಿನ್ ಮನ್ಸಿಂದ ತೆಗ್ದು ಮುಂದಕ್ಕೆ ಏನ್ ಮಾಡ್ಬೇಕಂತ ನೀನ್ ನೋಡು. ನೀನು ಮನ್ಸಿಗೆ ನೋವು ಮಾಡ್ಕೊಂಡು ಮನೇಲಿರೋರ್ಗೂ ನೋವು ಮಾಡ್ಬೇಡ. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ಇನ್ಮೇಲೆ ನಾನೇ ನಿನಗೆಲ್ಲ. ಕೀರ್ತನ, ನಿಜನಾ? ನೀನು ಎಷ್ಟ್ ಇರುವಾಗ ಮಾತಾಡ್ದ? ನಂಗ್ ನಂಬೋಕೆ ಆಗ್ತಿಲ್ಲ ಕಣೆ. ಅದ್ ಸರಿ, ನಿಂಗ್ ಇಷ್ಟೆಲ್ಲ ಮಾತಾಡಕ್ಕೆ ಧೈರ್ಯ ಹೇಗ್ ಬಂತು? ಕೆಲವೊಂದ್ಸಲ ಪರಿಸ್ಥಿತಿಗಳು ಮನುಷ್ಯನ ಆಯುಧವಾಗಿ ರೆಡಿ ಮಾಡುತ್ತೆ. ಈ ಎಲ್ಲಾ ಘಟನೆಗಳು ನಾನು ಅದೇ ರೀತಿ ರೆಡಿ ಮಾಡ್ತಿದ್ದೆ. ಹೇಗಿದ್ರು ಆ ಹಳ್ಳಿಲಿರೋ ಹುಡುಗಿ ಇಲ್ಗಂತೂ ಬರಲ್ಲ ಅಂದ್ಮೇಲೆ ನಾನು ಯಾರ ವಿರುದ್ಧ ಯಾಕೆ ಹೋರಾಡ್ಬೇಕು ಹೇಳು? ಯಾಕೆ ಭಯ ಪಡ್ಬೇಕು ಹೇಳು? ಇವಾಗ ನಾನ್ ಚೆಲ್ವಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸದ್ಯಕ್ಕೆ ಅವರು ನಾನ್ ಚೆಲ್ವಿ ಅಲ್ಲ ಅನ್ನೋದನ್ನ ಸಮಾಜಕ್ಕೆ ತಿಳಿಸ್ಬೇಕು. ಅದಾಗದೆ ಇರೋ ಕತೆ. ಒಟ್ನಲ್ಲಿ ಏನೇ ಆಗ್ಲಿ, ನಾನೀ ಚೆಲ್ವಿ ಅನ್ನೋದನ್ನ ಯಾರು ಬದಲಾಯಿಸೋದಕ್ಕಾಗಲ್ಲ. ಬದಲಾಯಿಸೋದಕ್ಕೆ ಇನ್ನೊಬ್ಳು ಚೆಲ್ವಿ ಅಂತ ಹೆಸರು ಹೇಳ್ಕೊಂಡವಳು ಇಲ್ಲಿಗೆ ಬರಲ್ಲ. ಯಾರ್ ಏನೇ ಮಾಡಿದ್ರು ನಾನು ಈ ಮನೆಯಲ್ಲೇ ಇರ್ತೀನಿ. ಈ ಮನೆಯಲ್ಲೇ ಇದ್ದು ಆದಷ್ಟು ಬೇಗ ಅವ್ರ ಮನ್ಸಿಗೆ ಹತ್ರ ಆಗ್ತೀನಿ. ಇವತ್ತು ಹಠ ಮಾಡ್ಕೊಂಡು ಬಂದಿರೋ ನಾನೇ ಕೊನೆವರೆಗೂ ಸೊಸೆ ಆಗಿರ್ತೀನಿ. ನಾನ್ ಇಲ್ಲಿಗೆ ಬಂದಿರೋದು ಅವಳನ್ನ ಯಾವುದೇ ಕಾರಣಕ್ಕೂ ಆ ಮನೇಲಿ ಇರೋದಕ್ಕೆ ಅವಕಾಶ ಕೊಡಬಾರ್ದು ಅಂತ. 22 ವರ್ಷದಿಂದ ನೀನ್ ಕೇಳ್ದೆ ಅನ್ನೋ ಒಂದೇ ಕಾರಣಕ್ಕೆ ಮದ್ವೆ ಅಂದ್ರೇನೆ ಏನು ಅಂತ ಗೊತ್ತಿರೋ ವಯಸ್ಸಲ್ಲಿ ನಾನ್ ನಿನಗ್ ತಾಳಿ ಕಟ್ಟೆ. ಆ ಒಂದೇ ಕಾರಣಕ್ಕೆ ಇವತ್ ನಾನ್ ನಿನ್ನ ಹುಡ್ಕೊಂಡ್ ಬಂದಿದ್ದೀನಿ. ನಿಮ್ಮೆಲ್ರ ಪ್ರಕಾರ ಅವತ್ ನಾನ್ ಮಾಡಿದ ತಪ್ಪಾದ್ರೆ ಇವತ್ ನೀವ್ ಗೊತ್ತಿದ್ರು ತಪ್ಪು ಮಾಡ್ತಾ ಇದ್ದೀರಾ. ಆ ತಪ್ಪು ನಿಮ್ಗೇನು ಅನ್ನಿಸ್ತಾ ಇಲ್ವಾ? ನಾವೇನ್ ತಪ್ಪು ಮಾಡಿವಿ? ಯಾಕಿಂಗ್ ಮಾತಾಡಿದಿ? ನಮ್ದ್ಯಾನು ತಪ್ಪಿಲ್ಲ. ನಮ್ ಹುಡ್ಗಿನ ನಿಮ್ ಕುಟ ಕಳ್ಸಕ್ಕಿಲ್ಲ ಅಂತ ಹೇಳಿವಿ. ಅವಳಿ ಮಟ್ಟಿಗೆ ಬರಕಿಲ್ಲ. ಸುಮ್ನೆ ನಮ್ ಹುಡ್ಗಿ ಜೀವನದಿಂದ ಹೊಂಟೋಗ್ಬಿಡಿ. ನೋಡಪ್ಪ, ಜೀವನದಾಗೆ ನೆಮ್ಮದಿಯಾಗಿದ್ದೀವಿ, ಮತ್ ನಮ್ ನೆಮ್ಮದಿನ ಹಾಳು ಮಾಡಕ್ ಬಂದಿಯೇ? ಅವತ್ತಿನಿಗೆ ಅವಮಾನ ಮಾಡಿ ಕಳ್ಸಿದ್ವಿ, ನೆನಪಿಲ್ವೇ? ಈ ವಿಷಯ ನಿನಗೂ ಅಡುಗೆಗೂ ಬಿಟ್ಟಿದ್ದು. ಈ ವಿಷಯದಾಗೆ ನಮ್ಮನ್ನ ಎಳಿಬೇಡ. ನಿಂಗಂಗೂ ಆ ಹುಡುಗಿನ ಅಟ್ಟಿ ಬಿಟ್ಟು ಕಳಿಸ್ಬೇಕು ಅಂತಿದ್ರೆ ಒಂದ್ ಕೆಲಸ ಮಾಡು, ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು, ಅವರೇ ಬಂದು ಕಳಿಸ್ತಾರೆ. ಅದನ್ನ ಬಿಟ್ಬಿಟ್ಟು ನಮ್ಮ ಹುಡುಗಿನ ನಿಮ್ಮನೆಗೆ ಬಂದು ನಾನ್ ಚೆಲ್ವಿ ನೀನ್ ಚೆಲ್ವಿಲ್ಲ ಅಂತ ಹೋರಾಟ ಮಾಡು ಅಂದ್ರೆ ಅದೆಲ್ಲ ಆಗಕ್ಕಿಲ್ಲ. ಯಾಕಂದ್ರೆ ನಮ್ಮ ಹುಡುಗಿನ ನಮಗ್ ಬೆಳೆಸಿಲ್ಲ. ಇಲ್ಲಿ ಗಂಟ ನಮ್ಮ ಹುಡುಗಿ ಯಾರ ಮನ್ಸನ್ನು ನೋಯಿಸಿಲ್ಲ, ಹಂಗ್ ಬೆಳೆಸಿದೀವಿ. ಈಗಿಂತ ಕೆಲಸ ಮಾಡೋ ಅಂದ್ರೆ ನೊಂದ್ಕೊಳಕಿಲ್ವೇ? ದಯವಿಟ್ಟು ಕೈ ಮುಗಿತೀನಿ, ಹೊಂಟೋಗಿ ಪ್ಲೀಸ್. ನಾನ್ ಹೇಳೋದನ್ ಸ್ವಲ್ಪ ಕೇಳಿ. ನೀವ್ ಹೇಳಿದ್ರಿ ಅಂತ ನಾನು ಈ ಊರಿಂದ ಅಷ್ಟೇ ಅಲ್ಲ, ನಿಮ್ ಜೀವನದಿಂದನೂ ಹೋಗಿದ್ದೆ ತಾನೆ. ಆದ್ರೆ ಇವತ್ತು ಆ ಹುಡುಗಿ ನಮ್ ಮನೆಗ್ ಬಂದಿದ್ದಾಳೆ. ಅವಳನ್ನ ಕಳಿಸ್ಬೇಕು ಅಂದ್ರೆ ಅದು ಚೆಲ್ವಿಯಿಂದ ಮಾತ್ರ ಸಾಧ್ಯ. ನೋಡಿ, ನಿಮ್ ಕೈ ಮುಗಿದ್ ಬೇಡ್ಕೋತೀವ್ನಿ, ದಯವಿಟ್ಟು ಇಲ್ಲಿಂದ ಹೊಂಟೋಗಿ. ಅಕ್ಕ ಬಾವ, ದಯವಿಟ್ಟು ಇವ್ರನ್ನ ಕಳಿಸ್ಬಿಡಿ. ಈ ಟೈಯ ನನ್ನಿಂದ ಹೇಳಕ್ಕಾಗೋದು. ಒಂದ್ ನಿಮಿಷ ಪ್ಲೀಸ್. ನನ್ನಿಂದ ಯಾವ ತಪ್ಪು ಆಗಿಲ್ಲ. ಅವತ್ತು ತಪ್ಪು ಮಾಡಿದವರು ದೊಡ್ಡವರು, ಆದ್ರೆ ಇವತ್ತು ನೀವ್ ತಿಳಿದವರಾಗಿ ತಪ್ಪು ಮಾಡ್ಬೇಡಿ. ಇವತ್ತು ನನ್ನ ಜೀವನದಲ್ಲಿ ಎದ್ದಿರೋ ಬಿರುಗಾಳಿನ ಕಮ್ಮಿ ಮಾಡೋ ಹೊಣೆ ನಿಮ್ ಚೆಲ್ವಿ ಕೈಲಿದೆ. ಅವಳನ್ನ ಕಳ್ಸೋ ಜವಾಬ್ದಾರಿ ನಿಮ್ದು. ದಯವಿಟ್ಟು ಅವಳ ಹತ್ರ ಮಾತಾಡಿ ಕಳ್ಸ್ಕೊಡಿ. ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ದಯವಿಟ್ಟು ಆ ಅನ್ಯಾಯನ ತಡೀರಿ. ಆ ಅನ್ಯಾಯನ ತಡಿಯಕ್ಕೆ ಚೆಲ್ವಿ ಕನ್ವಿನ್ಸ್ ಮಾಡಿ. ಆಯ್ತು, ಪ್ರಯತ್ನ ಮಾಡ್ತೀವಿ.